ನನ್ನ ನಿಮ್ಮ ಪ್ರೀತಿ ವಿಚಾರ ಅವ್ರಿಗೆ ಗೊತ್ತಾದ್ರೆ ಅವರೆಲ್ಲಿ ಕೋಪ ಮಾಡಿಕೊಂಡು ನಮ್ಮನ್ನ ದೂರ ಮಾಡ್ಬಿಡ್ತಾರೆ ಅಂತ ನಿಮಗೆ ಭಯ ಇದೆ ಅಲ್ವಾ? ಹಾ, ಅದಕ್ಕೆ ಆ ಭಯದಲ್ಲಿ ನೀವು ನನ್ನ ದೂರ ಮಾಡ್ಕೊಳ್ಳೋಣ ಅಂತ ಆ ರೀತಿ ನನ್ನ ಅವಾಯ್ಡ್ ಮಾಡಿದ್ರಿ ಅಲ್ವಾ? ಅದಕ್ಕೆ ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿರ್ತೀನಿ ಅಂತ ನೀವು ನನ್ನ ಸಮಾಧಾನ ಮಾಡೋಗ್ತಾನೆ ಹೀಗೆಲ್ಲ ನಡ್ಕೋತಾ ಇರೋದು? ಹಾ ಅಲ್ವಾ? ಕರೆಕ್ಟಾಗಿ ಹೇಳ್ದೆ ತಾನೆ? ಮೈನವ್ರೆ, ನೀವ್ ನನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಹಾ, ನೋಡಿ, ಎಷ್ಟೇ ಕಷ್ಟ ಆದ್ರೂ ಸರಿ, ನಾನು ನಿಮ್ಮ ಅಪ್ಪ ಅಮ್ಮನ ಒಪ್ಪಿಸ್ತೇನೆ. ಒಪ್ಸಾದ್ಮೇಲೆ ನಾವಿಬ್ರು ಮದ್ವೆ ಆಗೋಣ, ಸರಿನಾ? ಅವ್ರ ಅಕಸ್ಮಾತ್ ಒಪ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಎಷ್ಟೇ ವರ್ಷ ಆದ್ರೂ ಕಾಯ್ತೀನಿ ನಿಮ್ಗೋಸ್ಕರ. ನಿಮ್ಮ ಅಪ್ಪ ಅಮ್ಮನ್ಗೆ ನಮ್ಮ ಪ್ರೀತಿ ಎಷ್ಟು ಪವಿತ್ರವಾದದ್ದು ಅಂತ ಅರ್ಥ ಮಾಡ್ಸಿನೇ ನಾನು ನಿಮ್ ಕುತ್ತಿಗೆ ತಾಳಿ ಕಟ್ಟೋದು. ಅಲ್ಲಿವರೆಗೂ ಈ ಥರ ಎಲ್ಲ ತಪ್ಪು ಮಾಡೋದು ಬೇಡ, ಸರಿನಾ? ತಪ್ಪು ಮಾಡಿದ್ ನೀನಲ್ಲ ಧ್ರುವ. ನಿನ್ ಮೇಲೆ ಅನುಮಾನ ಪಟ್ಟು ನಾವು ತಪ್ಪು ಮಾಡಿದ್ವಿ. ಹೌದು ಖುಷಿ, ಧ್ರುವ ಆ ಥರದವನಲ್ಲ ಅಂತ ಮೈನಾ ಎಷ್ಟು ಹೇಳಿದ್ರು ನಾವು ನಂಬಲೇ ಇಲ್ಲ. ಅವರಿಬ್ರು ಪ್ರೀತಿ ಎಷ್ಟು ಪ್ಯೂರ್ ಆಗಿದೆ ಅಂತ ಈಗ ಅರ್ಥ ಆಗ್ತಿದೆ. ಧ್ರುವ ಅವರೇ, ಈ ಮುಗ್ಧ ಮನ್ಸಿರೋ ಮಗುಗೆ ನಿಮ್ಮನ್ನ ಅಪ್ಕೋಬೇಕು ಅಂತ ಆಸೆ ಆಗ್ತಿದೆ. ಅಪ್ಕೊಂಡ್ಲಾ? ನನಗೆ ಗೊತ್ತಿತ್ತು ಧ್ರುವ, ನೀನ್ ದೇವ್ರಂತ ಮನ್ಸು ಅಂತ. ಆದ್ರೂ ನಾನು ನಿನ್ನ ಪರೀಕ್ಷೆ ಮಾಡ್ಬಿಟ್ಟೆ.